ಇನ್ನು ಬಿಜೆಪಿಯ ಪ್ರಮುಖ ನಾಯಕ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಔಟ್ ಆಗ್ತಾರಾ? ಮಾಜಿ ಸಂಸದನಿಗೆ ಮುಜುಗರ ತರುವಂತಹ ಸುದ್ದಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಕೇಸರಿ ಪಾಳೆಯದ ಜಂಘಾಬಲವೇ ನಡುಗುವಂತಹ ಸುದ್ದಿ. ಮಾಜಿ ಎಂಪಿ ಸಂಸದನಿಗೆ ಮುಜುಗರ ತರುವಂತಹ ಸುದ್ದಿ ಇದು. ಮಾಜಿ ಸಂಸದ ಬಿಜೆಪಿಯಿಂದಲೇ ಔಟ್ ಆಗುವಂತಹ ಸುದ್ದಿ. ಸ್ವಕ್ಷೇತ್ರದಲ್ಲೇ ಶುರುವಾಯಿತು ಸಿಂಹ ವಿರುದ್ಧ ಆಕ್ರೋಶ. ಪ್ರತಾಪ್ ಸಿಂಹ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಾಜಿ ಸಂಸದನಿಗೆ ಕಾಡ್ತಿದೆ ಉಚ್ಚಾಟನೆಯ ಭಯ. ಹಾಗಾದ್ರೆ ಮಾಜಿ ಸಂಸದನಿಗೆ ಏನಾಯ್ತು? ಪಕ್ಷದಿಂದಲೇ ಉಚ್ಚಾಟನೆ ಆಗ್ತಾರಾ? ಹಾಗಾದ್ರೆ ಪ್ರತಾಪ್ ಸಿಂಹ ಬಿಜೆಪಿಯಿಂದಲೇ ಆಕ್ರೋಶಗಳು, ಅಸಮಾಧಾನಗಳು ಬರ್ತಾ ಇದೆ. ಮಾಜಿ ಸಂಸದನ ವಿರುದ್ಧವೇ ತಿರುಗಿ ಬಿತ್ತ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಔಟ್ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಪ್ರತಾಪ್ ಸಿಂಹರಿಗೆ ಏನಾಯಿತು? ಪ್ರತಾಪ್ ಸಿಂಹ ಮೈಸೂರು, ಕೊಡಗು ಎರಡೂ ಕ್ಷೇತ್ರದ ಎಂಪಿ ಆಗಿದ್ದವರು, ಆ ಕ್ಷೇತ್ರದ ಎಂಪಿ ಆಗಿದ್ದವರು. ಬರಬರುತ್ತಾ ಪ್ರತಾಪ್ ಸಿಂಹ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿ ಹಿಂದೆ ನಡೆದಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಬಸನಗೌಡ ಪಾಟೀಲ್ ನಿಮಗೆ ಗೊತ್ತಲ್ಲ, ಬಿಜೆಪಿಯ ಸಿಂಬಲ್ ಬೇಕಿಲ್ಲ, ಬಿಜೆಪಿಯ ಆದೇಶಗಳು ಬೇಕಿಲ್ಲ, ಬಿಜೆಪಿಯ ತೀರ್ಮಾನ, ಬಿಜೆಪಿಯ ನಿರ್ಧಾರ, ಬಿಜೆಪಿಯ ಯೋಚನೆ ಬೇಕಿಲ್ಲ. ರಾತ್ರಿ ಬಿಜೆಪಿಯವರು ಒಂದು ತೀರ್ಮಾನ ಮಾಡ್ತಾರೆ, ಸುಪ್ರಭಾತದಲ್ಲಿ ತದ್ವಿರುದ್ಧವಾಗಿ ಯತ್ನಾಳ್ ಒಂದು ತೀರ್ಮಾನ ಮಾಡ್ತಾರೆ. ವಕ್ಫ್ ವಿರುದ್ಧದ ಹೋರಾಟವೂ ಕೂಡ ಬಿಜೆಪಿಯ ಸಿಂಬಲ್ನ ಅಡಿಯಲ್ಲಿ ಯತ್ನಾಳ್ ಮಾಡಿರಲಿಲ್ಲ. ಇನ್ನು ಯತ್ನಾಳ್ ಬೆನ್ನ ಹಿಂದೆ ಯಾರ್ಯಾರು ನಡೆದಾಡ್ತಾ ಇದ್ದಾರೆ ಅನ್ನೋದನ್ನ ನೋಡುವಾಗ ಕುಮಾರ್ ಬಂಗಾರಪ್ಪ ಕಾಣಿಸ್ಕೊಂಡ್ರು, ರಮೇಶ್ ಜಾರಕಿಹೊಳಿ ಕಾಣಿಸ್ಕೊಂಡ್ರು, ಸಿದ್ದೇಶ್ವರ್ ಕಾಣಿಸ್ಕೊಂಡ್ರು, ಮತ್ತಿದೆ ಪ್ರತಾಪ್ ಸಿಂಹ ಕಾಣಿಸ್ಕೊಂಡ್ರು. ಇವರನ್ನ ಬಿಟ್ಟು ಮತ್ತೆ 5 ಜನ ಯಾರಾದರೂ ಇದ್ದಾರಾ ಅಂತ ಇಣುಕಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇವರು ಮಾತ್ರ ಇದ್ದಿದ್ದು ಆ ಪಟಾಲಂನಲ್ಲಿ. ಸ್ವತಃ ಬೀದರ್ನಲ್ಲಿ ಶುರು ಹಚ್ಕೊಂಡಂಥ ವಕ್ಫ್ ವಿರುದ್ಧದ ಕ್ಯಾಂಪೇನ್ನಲ್ಲಿ ಬೀದರ್ ಜಿಲ್ಲಾ ಬಿಜೆಪಿ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯತ್ನಾಳ್ ಮತ್ತು ಟೀಮ್ ಕೈಗೊಂಡಿರ್ತಕ್ಕಂತಹ ಈ ಕ್ಯಾಂಪೇನ್ ಬಿಜೆಪಿಯ ಅಧಿಕೃತವಾದಂತಹ ಅಭಿಯಾನವೂ ಅಲ್ಲ, ಬಿಜೆಪಿ ಇಚ್ಛೆ ಪಟ್ಟಂತಹ ಒಂದು ಹೋರಾಟವೂ ಅಲ್ಲ ಅಂತ ಹೇಳಿದ್ರು. ರೇಣುಕಾಚಾರ್ಯ ಸಿಡಿದೆದ್ರು, BS ಯಡಿಯೂರಪ್ಪ ಸಿಡಿದೆದ್ರು, BY ವಿಜೇಂದ್ರ ಸಿಡಿದೆದ್ರು, ಹೀಗೆ ಪಿ ರಾಜೀವ್ ಒಳಗೊಂಡು ಸಾಕಷ್ಟು ಬಿಜೆಪಿಯ ಮಾಜಿ MLAಗಳು, ಮಾಜಿ ಸಚಿವರು ಕೂಡ ಸಿಡಿದೆದ್ರು. ಈಗ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಪ್ರತಾಪ್ ಸಿಂಹ ಬಿಜೆಪಿಯಿಂದಲೇ ಔಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆ ಔಟ್ ಆಗಬೇಕು? ಅವರು ಕಳೆದ ಬಾರಿಯ MP ಎಲೆಕ್ಷನ್ನಲ್ಲಿ ಬಿಜೆಪಿ ಅವರಿಗೆ ಸೀಟ್ ಕೊಡಲಿಲ್ಲ. ಸೀಟ್ ಕೊಟ್ಟಿದ್ದು ಯಾರಿಗೆ? ಮೈಸೂರು ಕ್ಷೇತ್ರದ ಯದುವೀರ್ ಅವರಿಗೆ. ಯದುವೀರ್ ಪ್ರತಾಪ್ ಸಿಂಹರಿಗಿಂತಲೂ ಹೆಚ್ಚಿನ ಮತದಲ್ಲಿ ವಿನ್ ಆದರು. ಆದರೆ ಪ್ರತಾಪ್ ಸಿಂಹ ಬಿಜೆಪಿಗೆ ದ್ರೋಹ ಮಾಡಿದ್ರ? ಇಲ್ಲ. ಮತ್ತಿನ್ನೇನು ಮಾಡಿದ್ರು? ಶಿಸ್ತು ಉಲ್ಲಂಘನೆಯನ್ನು ಮಾಡಿದ್ರು, ನಿಯಮ ಉಲ್ಲಂಘನೆಯನ್ನು ಮಾಡಿದ್ರು. ಹಾಗಾಗಿ ಪ್ರತಾಪ್ ಸಿಂಹ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ. ಹಾಗಾದ್ರೆ ಏನು ಉಲ್ಲಂಘನೆ ಮಾಡಿದ್ರು? ಶಿಸ್ತನ್ನು ಯಾವ ತರಹ ಉಲ್ಲಂಘನೆ ಮಾಡಿದ್ರು? ಪ್ರತಾಪ್ ಸಿಂಹ ಅವರನ್ನು ಬೆಂಬಲಿಸೋದಕ್ಕೆ ಬಿಜೆಪಿ ನಾಯಕರೇ ಇಲ್ಲವಾದ್ರ ಪ್ರತಾಪ್ ಸಿಂಹ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕಾರ್ಯಕರ್ತರ ಪತ್ರ. ಹಾಗಾದ್ರೆ ಯಾವ ತರಹದ ಶಿಸ್ತು ಉಲ್ಲಂಘನೆ? ಪರಿಶಿಷ್ಟ ಪಂಗಡಗಳ ಮೋರ್ಚಾದ ಮಾಜಿ ಅಧ್ಯಕ್ಷ ಪ್ರೇಮ್ ಕುಮಾರ್ರಿಂದ ಪತ್ರ. ಕಳೆದ MLA ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿರಲಿಲ್ಲ. ನೋಡಿ, ಕೇವಲ ವರುಣ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿ ಸೋಲಿಗೆ ಕಾರಣರಾದರು ಎಂದು ಪತ್ರದಲ್ಲಿ ಉಲ್ಲೇಖ. ಹಾಗಾದ್ರೆ ಪಕ್ಷದಿಂದಲೇ ಬ್ಯಾನ್ ಆಗ್ತಾರಾ ಪ್ರತಾಪ್ ಸಿಂಹ? ಕಳೆದ MLA ಎಲೆಕ್ಷನ್ನಲ್ಲಿ ಅಷ್ಟೊಂದು ಆಕ್ಟಿವ್ ಆಗೇನು ಪ್ರಚಾರ ಮಾಡಿರಲಿಲ್ಲ. ಯತ್ನಾಳ್ ಮಾತು ಕೇಳಿ ಎಡವಟ್ ಮಾಡ್ಕೊಂಡ್ರ ಪ್ರತಾಪ್ ಸಿಂಹ. ಹೈಕಮಾಂಡ್ ನಾಯಕರ ತೀರ್ಮಾನದಂತೆ ಕಾರ್ಯಕರ್ತರ ಚಿತ್ತ. ನೋಡಿ, ಪ್ರತಾಪ್ ಸಿಂಹ ಅವರು ವಕ್ಫ್ ವಿಚಾರದಲ್ಲಿ ಪಕ್ಷದ ಬ್ಯಾನರ್ ನಡಿಯಲ್ಲಿ ಹೋರಾಟ ಮಾಡಿಲ್ಲ. ನೋಡಿ, ಯಕಶ್ಚಿತ್ ಒಂದು MLA ರೀ, ಬಸನಗೌಡ ಪಾಟೀಲ್ 2 ಬಾರಿ ವಿಜಯಪುರದಲ್ಲಿ ವಿನ್ ಆದವರು, ಬ್ಯಾಕ್ ಟು ಬ್ಯಾಕ್. ಒಂದು MLAಯ
ವ್ಯಾಪ್ತಿಗೆ ಬರುವಂತಹದ್ದು ಒಂದು ಕ್ಷೇತ್ರ, ಒಂದು ಸಂಸದನ ವ್ಯಾಪ್ತಿಗೆ ಬರುವಂತಹದ್ದು 7ರಿಂದ 8 ಕ್ಷೇತ್ರ. ಒಬ್ಬ ಸಂಸದನಾದಂತಹ ಪ್ರತಾಪ್ ಸಿಂಹರ ಯೋಚನೆ ಎಷ್ಟೊಂದು ವಿಶಾಲತೆ ಇರಬೇಕು. ಒಬ್ಬ MLA ಆದಂತಹ ವ್ಯಕ್ತಿಯ ಬಿಡಿ ವಯಸ್ಸಿನಲ್ಲಿ ಹಿರಿಯರು, ರಾಜಕಾರಣದಲ್ಲೂ ಹಿರಿಯ ಅನುಭವಿ, ಅದೇನೇ ಇದ್ರೂ ಕೂಡ ರಾಜಕೀಯದ ಆಳ ಅಗಲವನ್ನು ಕಣ್ಣಾರೆ ಕಂಡಂಥವರು ಪ್ರತಾಪ್ ಸಿಂಹ ಅಂತ ಹೇಳ್ತಿದ್ರು ಕೂಡ ಪ್ರತಾಪ್ ಸಿಂಹ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಸಲಹೆಯನ್ನು ಕೇಳಿ ಎಡವಟ್ಟು ಮಾಡ್ಕೊಂಡ್ರ. ವಕ್ಫ್ ವಿರುದ್ಧದ ಕ್ಯಾಂಪೇನಿಗೆ ಕರ್ನಾಟಕದ ರಾಜಾಹುಲಿ ಕುಟುಂಬ ಎದುರು ನಿಂತ್ಕತ್ತು. ಕರ್ನಾಟಕದ ಬಿಜೆಪಿಯ ದೊಡ್ಡ ಮಟ್ಟಗಿನ ನಾಯಕರು ಕೂಡ ಅದರ ವಿರುದ್ಧ ಅಭ್ಯಂತರ ಮತ್ತು ತಕರಾರು ಮಾಡಿದ್ರು. ಯಾಕೆ ಮಾಡ್ತವ್ರು ಅವರು ನಮಗೆ ಗೊತ್ತಿಲ್ಲ ಅಂದರು. ಬಿಜೆಪಿಗೂ ಯತ್ನಾಳ್ ಪಟಾಲಂಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು ಕೆಲ ನಾಯಕರು. ರೇಣುಕಾಚಾರಿ ಎದ್ದು ಬಂದು ಆತ ತುಗ್ಲಕ್ಕು ಅಂದರು. ಪಿ ರಾಜೀವ್ ಕಣ್ಣು ಕೆಂಪು ಮಾಡ್ಕೊಂಡು ನೆತ್ತಿ ಬಿಸಿ ಮಾಡ್ಕೊಂಡು ಕಪಾಲ ಎಲ್ಲ ಕೆಂಪಗಾಗಿತ್ತು ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಯತ್ನಾಳ್ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು. ಯಾವ ಯತ್ನಾಳ್ ಜೊತೆಗೆ ನಿಂತ್ಕೊಂಡಿದ್ರೋ ಪ್ರತಾಪ್ ಸಿಂಹ ಮತ್ತೊಂದು ಎಡವಟ್ಟು ಮಾಡ್ಕೊಂಡ್ರು. ಮೈಸೂರಿನ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯರ ಹೆಸರಿಡಬೇಕು ಅಂತ ಹೇಳಿ ಮುನ್ನೆಲೆಗೆ ಬಂದಾಗ ಇಟ್ರೇನು ತಪ್ಪು ಅಂದರು. ಸಿದ್ದರಾಮಯ್ಯರ ಹೆಸರಿಟ್ರೆ ಏನು ತಪ್ಪು ಅಂದರು. ಇವರು ಇರುವಂತಹದ್ದು ಬಿಜೆಪಿಯಲ್ಲಿ, ಸಂಸದನಾಗಿದ್ದು ಬಿಜೆಪಿಯಲ್ಲಿ, ಹೊಗಳಿ ಅಟ್ಟಕ್ಕೇರಿಸ್ತಾ ಇರೋದು ಕಾಂಗ್ರೆಸ್ನವ್ರನ್ನ. ಎಂಥವರನ್ನು ಕಣ್ಕೆಂಪು ಮಾಡಿಸೋದಿಲ್ವಾ? ಮಾಡಿಸುತ್ತೆ. ಅದಾದ ನಂತರ ಯೂಟರ್ನ್ ಹೊಡೆದ್ರು. ಸಿದ್ದರಾಮಯ್ಯರ ಹೆಸರು ಇಡಬೇಕು ಅಂತ ಹೇಳಿದ ಮನುಷ್ಯ ಇವರೇ. ಅದಾದ ನಂತರ ಆ ವಿಚಾರದಲ್ಲಿ ಯೂಟರ್ನ್ ಹೊಡೆದ್ರು. ಒಂಥರ ಜಂಗಮ ಮನಸ್ಥಿತಿಯ ರಾಜಕೀಯ ತತ್ವಗಳನ್ನು ಇಟ್ಟುಕೊಂಡಿರುವಂತಹ ಪ್ರತಾಪ್ ಸಿಂಹರ ವಿರುದ್ಧ ಕಾಂಗ್ರೆಸ್ನವರು ತಕರಾರು ಮಾಡ್ತಿಲ್ಲ, JDSನವರು ತಕರಾರು ಮಾಡ್ತಿಲ್ಲ, ಪಕ್ಷ ಇದ್ದವರು ಇಲ್ಲದೇ ಇರತಕ್ಕಂಥವರು ತಕರಾರು ಮಾಡ್ತಿಲ್ಲ. ತಕರಾರು ಮಾಡ್ತಾ ಇರೋದು ಬಿಜೆಪಿಯ ಕಾರ್ಯಕರ್ತರೇ. ಪರಿಶಿಷ್ಟ ಮೋರ್ಚಾದ ಅಧ್ಯಕ್ಷನೊಬ್ಬ ಪತ್ರ ಬರೆದಿದ್ದಾರೆ ಪ್ರತಾಪ್ ಸಿಂಹರ ವಿರುದ್ಧ ಶಿಸ್ತು ಉಲ್ಲಂಘನೆಯ ಕ್ರಮ ಕೈಗೊಳ್ಳಿ ಅಂತ. ಮತ್ತೊಂದು ಸತಿ ಕರ್ನಾಟಕದ ಬಿಜೆಪಿ ಕಾರ್ಯಾಲಯದಲ್ಲಿ ಕೋರ್ ಕಮಿಟಿ ಆದರೂ ಆದೀತು. ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರು ರಾಜ್ಯಕ್ಕೆ ಬಂದಿಯಾರು ಹೇಳೋದಕ್ಕಾಗೋದಿಲ್ಲ. ಪಕ್ಷದಿಂದಲೇ ಉಚ್ಚಾಟನೆ ಆಗ್ತಾರಾ ಪ್ರತಾಪ್ ಸಿಂಹ? ಒಟ್ಟಾರೆ ಎಡವಟ್ಟು ಮಾಡ್ಕೊಂಡವರ ಪೈಕಿ ST ಸೋಮಶೇಖರ್, ಪ್ರತಾಪ್ ಸಿಂಹ, ಹೀಗೆ ಒಂದಷ್ಟು ಬಿಜೆಪಿ ಶಾಸಕರು ಮತ್ತು ಬಿಜೆಪಿ ಮಾಜಿ ಸಂಸದರು ಸೇರ್ಕೊಂಡಿದ್ದಾರೆ. ಆ ಪೈಕಿ ಈಗ ಪ್ರತಾಪ್ ಸಿಂಹರು ಸೇರ್ಕೊಂಡಿದ್ದಾರೆ. ಮಾಜಿ ಸಂಸದರ ವಿರುದ್ಧವೇ ತಿರುಗಿ ಬಿತ್ತ ಬಿಜೆಪಿ. ಸಿದ್ದರಾಮಯ್ಯರ ಪರ ನಿಂತಿದ್ದಕ್ಕೆ ಈ ಶಿಕ್ಷೆನಾ? ಹಾಗಾದರೆ ಪ್ರತಾಪ್ ಸಿಂಹಗೆ ಬೆಂಬಲಿಸೋದಕ್ಕೆ ಬಿಜೆಪಿ ನಾಯಕರೇ ಇಲ್ಲವಾದ್ರ? ಪ್ರತಾಪ್ ಸಿಂಹ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕಾರ್ಯಕರ್ತರ ಪತ್ರ. ಪರಿಶಿಷ್ಟ ಪಂಗಡಗಳ ಮೋರ್ಚಾದ ಮಾಜಿ ಅಧ್ಯಕ್ಷ ಪ್ರೇಮ್ ಕುಮಾರ್ರಿಂದ ಪತ್ರ ಬಂದಿರುವಂತಹದ್ದು. ಆ ಪತ್ರದಲ್ಲಿ ಒಂದಷ್ಟು ಶಿಸ್ತು ಉಲ್ಲಂಘನೆಯ ಬಗ್ಗೆಯೂ ಕೂಡ ಉಲ್ಲೇಖ ಇದೆ. ಅದು ಒಂದು ಕಡೆ ಕಳೆದ MLA ಎಲೆಕ್ಷನ್ನಲ್ಲಿ ಪ್ರಚಾರ ಸರಿಯಾಗಿ ಮಾಡಲಿಲ್ಲ, ಬರೀ ವರುಣಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿಕೊಂಡು ತೊಟ್ಟು ಬಟ್ಟೆಯನ್ನು ಕಡುಕೊಂಡು ಹಾಗೆ ಹೋದ್ರು ಅಂತ ಹೇಳಿ ಒಂದು ಆರೋಪ. ಹೀಗೆ ಸಾಕಷ್ಟು ಆರೋಪಗಳಿದೆ. ಒಟ್ಟಾರೆ ಬಿಜೆಪಿಯಿಂದ ಔಟ್ ಆಗ್ತಾರಾ ಪ್ರತಾಪ್ ಸಿಂಹ ಎನ್ನುವಂತಹದ್ದು ಜನರಲ್ಲಿ ಕುತೂಹಲವನ್ನು ಕೆರಳಿಸಿದೆ.